ಬಂತು ಅಂದ್ರೆ ಹಬ್ಬಗಳ ಸರದಿಯೂ ಶುರುವಾಗುತ್ತೆ. ನಾಗರ ಪಂಚಮಿ ಮುಗಿತಾ ಇದ್ದಂತೆ ಗಣೇಶ ಚತುರ್ಥಿ ಶುರುವಾಗುತ್ತೆ. ಈಗಾಗಲೇ ಬೆಂಗಳೂರಲ್ಲಿ ಬಗೆ ಬಗೆಯ ಗಣಪತಿ ಮೂರ್ತಿಗಳು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿವೆ. ಫಾರ್ ಅ ಚೇಂಜ್ ಈ ಬಾರಿ ಗಣೇಶ ಬಾಡಿಗೆಗೂ ಸಿಗ್ತಾನಂತೆ. ಮೋದಕ ಪ್ರಿಯ ಗಣಪನನ್ನ ಕೂರಿಸೋಕೆ ಏರಿಯಾಗಳಲ್ಲಿ ಸಿದ್ಧತೆಗಳು ಆರಂಭವಾಗಿವೆ. ಹಬ್ಬ ಇನ್ನು 1 ತಿಂಗಳು ಇರುವಾಗಲೇ ಮಾರ್ಕೆಟ್ಗೆ ಬಗೆ ಬಗೆಯ ಗಣಪನ ಮೂರ್ತಿಗಳು ಎಂಟ್ರಿಯಾಗಿವೆ. ಬೆರಳು ಗಾತ್ರದ ಗಣಪನಿಂದ ಹಿಡಿದು 10 ಅಡಿ ಎತ್ತರದ ಗಣಪನ ಮೂರ್ತಿಗಳು ಸಜ್ಜಾಗಿ ನಿಂತಿವೆ. ಮಾವಳ್ಳಿ, ಜೆಸಿ ರೋಡ್, ರಾಜಾಜಿನಗರ ಸೇರಿದಂತೆ ಹಲವೆಡೆ ಗಣಪನ ಗೋಡೌನ್ಗಳು ಆಕ್ಟಿವ್ ಆಗಿದ್ದು ಈಗಾಗಲೇ ಮೂರ್ತಿಗಳ ಬುಕ್ಕಿಂಗ್ ಆರಂಭವಾಗಿದೆ. ರೂಲ್ಸ್ ಹಾಕಿದಾರಂತೆ POP ಇಕನ ಅಂತ, ಅದು ರೆಂಟ್ಗೆ ಇಕನ ಅಂತ. ಯಾಕಂದ್ರೆ POP ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ ಅಲ್ಲ, ಅದು ನೀರಲ್ಲಿ ಬೀಳಕ. ಸೊ ಈ ಸತಿ ರೆಂಟ್ಗೆ ಎತ್ಬಿಟ್ಟು ತಿರ್ಗಾ ಕೊಡ್ಬೇಕಂತ ರೂಲ್ಸ್ ಹಾಕಿದ್ದಾರೆ. ಸೊ ಆಕ್ಚುಲಿ ಇಟ್ಸ್ ಗುಡ್. ಸರ್ಕಾರ POP ಮೂರ್ತಿಗಳ ಮಾರಾಟಕ್ಕೆ ಬ್ರೇಕ್ ಹಾಕಿದೆ. ಇದು ವ್ಯಾಪಾರಿಗಳು ಈ ಹಿಂದೆ ತಯಾರಿಸಿದ್ದ POP ಮೂರ್ತಿಗಳು ಹಾಗೆ ಉಳಿಯುವಂತೆ ಮಾಡಿತ್ತು. ಹೀಗಾಗಿ ಹೊಸ ಐಡಿಯಾ ಮಾಡಿರೋ ಮಾರಾಟಗಾರರು ಈ ಬಾರಿ POP ಗಣಪನ ಮೂರ್ತಿಗಳನ್ನ ಬಾಡಿಗೆಗೆ ನೀಡಲು ಮುಂದಾಗಿದ್ದಾರೆ. ರೆಂಟ್ ಯಾವ ಸೈಜ್ ಮೇಲೆ ಹೋಗ್ತದೆ, ಡಿಸೈನ್ ಮೇಲೆ ಹೋಗ್ತದೆ, ಎಷ್ಟು ದಿವಸ ಇಟ್ಕೊಂತಾರೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಿ ಕೊಡ್ಬೇಕಾಯ್ತು. ಅವ್ರು ಒಪ್ಕೊಂಡು ಕ್ಲೀನಾಗಿ ತಗೊಂಬಂದು ಕೊಡೋದಾದ್ರೆ ಕೊಡ್ತೀವಿ. ನಿಮಗೆ ಏಕದಮ್ ಈ ತರ ಹೇಳಿರೋದ್ರಿಂದ ಅವ್ರು ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ. ಗಣಪನನ್ನ ರೆಂಟ್ಗೆ ನೀಡೋ ಹೊಸ ಪ್ಲಾನ್ಗೆ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆಯಂತೆ. POP ಗಣಪನ ರೆಂಟ್ ಪ್ಲಾನ್ಗೆ ಮತ್ಯಾವ ವಿಘ್ನ ಬಾರದಿರಲಿ ಅಂತ ವ್ಯಾಪಾರಿಗಳು ವಿಘ್ನೇಶ್ವರನಿಗೆ ಪ್ರಾರ್ಥಿಸುತ್ತಿದ್ದಾರೆ. ರಂಜನ್ ಚಿರ್ಲಾಲ್, ನ್ಯೂಸ್ 18, ಬೆಂಗಳೂರು.